ಕಾಶ್ಮೀರದ ವಿಧಾನಸಭೆ ಇವತ್ತು ವಿಶೇಷ ಅಧಿವೇಶನವನ್ನು ನಡೆಸಿತು. ಅದರ ನಿರ್ಣಯ ಮಾಡಿದ್ರು. ಒಮರ್ ಅಬ್ದುಲ್ಲಾ ಅಮಾಯಕರ ಸಾವಿಗೆ ಬೆಲೆ ಕಟ್ಟೋದಕ್ಕಾಗಲ್ಲ ಅನ್ನೋದಕ್ಕೆ ಅವರು ಒಮರ್ ಅಬ್ದುಲ್ಲಾ ಮಾತಾಡಿದ್ರು. ನನಗೆ ಅವಮಾನ ಆಗ್ತಾ ಇದೆ, ಮಾನ ಮರ್ಯಾದೆ ಇಲ್ಲ ನನಗೆ ಅನ್ನಿಸ್ತಿದೆ, ನಾನು ಅಧಿಕಾರದಲ್ಲಿದ್ದರೂ ಅವ್ರನ್ನ ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ, ನನ್ನ ರಾಜ್ಯಕ್ಕೆ ಬಂದವ್ರನ್ನ ಅಂತೆಲ್ಲ ಅವರು ಪಾಪ ಅವ್ರಿಗೆ ತೋಚಿದ್ದನ್ನು ಅವ್ರು ಹೇಳಿದ್ದಾರೆ. ಇನ್ನೂ ಉಳಿದವರು ಅವ್ರವ್ರಿಗೆ ತೋಚಿದ್ದನ್ನು ಅವ್ರವ್ರು ಹೇಳ್ಕೊತಾ ಇದ್ದಾರೆ. सीडब्ल्यूसी की मीटिंग बुलाई, वहाँ पर राहुल गांधी जी, सोनिया गांधी जी, सरकार को हमने ये भी कहा इस कठिन समय में हम सब एक होकर सरकार के जो भी एक्शन होंगे उसको हम कोऑपरेट करें. ಇನ್ನು ಕರ್ನಾಟಕದ ಯಾರು ರಹೀಂ ಖಾನ್ 20 ವರ್ಷ ಬೇಕು ಸಿಂಧೂದು ನದಿಗೆ ನೀರು ವಾಟರ್ ತಡೆಯೋಕ್ಕೆ ಬಂದ್ ಮಾಡೋಕ್ಕಾಗಲ್ಲ. ಆಗಲ್ಲ ಅಂತೆಲ್ಲ ಇಲ್ಲ, ಆಗತ್ತೆ. ನಾಳೆ ಬೆಳಿಗ್ಗೆ ಮಾಡ್ಲಿಕ್ಕಾಗಲ್ಲ. ಸುಮ್ಮನೆ ಟೋಪಿ ಹಾಕೊಂಬಂದ್ಬಿಟ್ಟು ನಮಗೂ ಹಾಕ್ಬೇಡ್ರಿ ರೈ ನೀವು. ಹಾಂ, ಇವರೇನ್ರಿ ಇವರು? ಅವರೇನಾ ನಮ್ಮ ಮಿನಿಸ್ಟ್ರಾ? ಹೌದಾ? ನಾನು ನೋಡೇ ಇಲ್ಲ ಅವ್ರನ್ನ. ಓ, ಅವ್ರದ್ದೇನೋ ಫಂಕ್ಷನ್ ಇತ್ತೇನೆ, ಅದಕ್ಕೆ ಡ್ರೆಸ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ಆಲ್ ರೈಟ್, ಅದು ಅವ್ರ ಇಷ್ಟ. ಬಟ್ ಅದೆಲ್ಲ ಹೇಳಕ್ಕೆ ಬರಬೇಡಿ. ಆಗುತ್ತೆ, ಕೆಲವು ಸಮಯ ತೊಗೊಳತ್ತೆ. ಇಟ್ಸ್ ಆಲ್ ರೈಟ್. ಸೈಫುದ್ದೀನ್ ಸೋಜ್ ಅಂತ ಒಬ್ಬ ಇದ್ದಾರೆ, ಯೂಸ್ಲೆಸ್ ಫೆಲೋ. ಇನ್ನೇನು ಸಾಯೋ ಲೆವೆಲ್ ಇರಬೇಕಪ್ಪ. ಕೇಂದ್ರ ಮಂತ್ರಿಯಾಗಿ ಎಲ್ಲ ಎಂಜಾಯ್ ಮಾಡಾಯಿತು ಕಾಂಗ್ರೆಸ್ಸಲ್ಲಿ. ತಾನು ತನ್ನ ಫ್ಯಾಮಿಲಿ ಮಕ್ಕಳನ್ನೆಲ್ಲ ಭದ್ರ ಮಾಡ್ಕೊಂಡಾಯಿತು. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ, ಯಾರ್ಯಾರಿಗೆ ಏನೇನು ಮಾಡ್ಕೊಡ್ಬೇಕೋ ಎಲ್ಲ ಮಾಡಿಕೊಟ್ಟಾಯಿತು ಗಂಟೆಗಳನ್ನು. ಈಗ ಬುರ್ಡೆ ದಾಸ ಬಂದುಬಿಟ್ಟು ಇದು ಬಂದ್ ಮಾಡೋಕ್ಕಾಗಲ್ಲ ನೀರನ್ನ, ಪಾಕಿಸ್ತಾನ ಪಹಲ್ಗಾಮಲ್ಲಿ ಇಲ್ಲ ಅಂತ ಹೇಳಿಬಿಟ್ಟಿದೆ. ಇಲ್ಲ ಅಂದಮೇಲೆ ನೀವು ಒಪ್ಕೋಬೇಕು. ಅದೇ ಕಾಚಡ ತೊಗೊಂಬಂದು ಸಾಯೋ ಸ್ಟೇಜಲ್ಲಿದ್ದಾನೆ, ಅವನನ್ನೊಂದು ಬೋಟ್ಗೆ ಹಾಕ್ಬಿಟ್ಟು ಆ ನದಿನಲ್ಲಿ ನೀರಲ್ಲಿ ಬಿಡ್ರೆ ಅವ್ನು ದಾಟಿ ಹರ್ಕೊಂಡು ಹೋಗ್ಲಿ, ಆ ಕಡೆ ಪಾಕಿಸ್ತಾನದಲ್ಲಿ ಹೋಗಿ ಸಾಯ್ಲಿ, ಅವನು ಅಲ್ಲೇ ಊತಾಕಿಸ್ಕೊಳ್ಳಿ ಅವನ ಕಲರವೇ. ಅಯೋಗ್ಯರನ್ನು ತಂದು ದೇಶದ ಅನ್ನ ತಿಂದುಬಿಟ್ಟು ಇವ್ರ ಮನೆ ಡೆಮಾಲಿಷ್ ಆಗಬೇಕು. ಇವ್ರು ದೇಶದ್ರೋಹಿ. ಇಂಥವ್ರಿಗೊಂದು ಕಾನೂನು ಬರಬೇಕಾಗಿರೋದು. ಇಂಥವ್ರಿಗೊಂದು ಕಾನೂನು ಬರಬೇಕು ಈ ದೇಶದಲ್ಲಿ. ಯಾವನು BJPನವನ ಇನ್ನೊಬ್ಬನ ಅವ್ನು ಯಾವನಾರಾಗಲಿ ಮಾತಾಡ್ತಿದ್ರೆ ಅವ್ನ ಮನೆ ಹೊಡೆದಾಕ್ಬೇಕು, ಇವನ ಮನೆ ಹೊಡೆದಾಕ್ಬೇಕು. ದೇಶ ಹೇಳ್ತಿರೋ ಇನ್ನೊಂದು ದೇಶ ಹೇಳೋದು ಇಂಪಾರ್ಟೆಂಟ್. ಇನ್ನು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಘಟನೆ ನಡೆದಂತಹ ದಿನದಿಂದ ಭಾರತೀಯ ಸೇನೆ ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಉಗ್ರ ನಜೀರ್ ವಾನಿ ಮನೆ ಹಾಗೂ ಪುಲ್ವಾಮಾದಲ್ಲಿರುವಂತಹ ಉಗ್ರ ಗುಲಾಂ ಅಹಮದ್ ಶೇಖ್ ನಿವಾಸವನ್ನು ಕೂಡ ಇವತ್ತಾಗಲೇ ಛಿದ್ರ ಮಾಡಿದ್ದಾರೆ. ಕನ್ನಡದ ಏಕೈಕ ವಾಹಿನಿ ಅಲ್ಲಿಗೆ ಹೋಗಿದೆ, ಗ್ರೌಂಡ್ ರಿಪೋರ್ಟ್ ಅನ್ನು ಕೊಟ್ಟಿದೆ ನೋಡಿ. ಕಳೆದ 3-4 ದಿನಗಳಿಂದ 10ಕ್ಕಿಂತ ಹೆಚ್ಚು ಉಗ್ರರ ಭಯೋತ್ಪಾದಕರ ಮನೆಗಳನ್ನು ಧ್ವಂಸ ಮಾಡಿ ನೆಲಸಮ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಕೆಲವು ಕಡೆ IED ಬಾಂಬ್ಗಳನ್ನು ಇಟ್ಟು ಬ್ಲಾಸ್ಟ್ ಮಾಡುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ನಾವೀಗ ಪುಲ್ವಾಮಾ ಜಿಲ್ಲೆಯ ಪ್ರಮುಖವಾದಂಥ ಸ್ಥಳ ಟ್ರಾಲ್ ಏನಿದೆ, ಆ ಟ್ರಾಲ್ನಲ್ಲಿರುವಂಥ ಕಾಶಿಪುರ ಅನ್ನುವಂತಹ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಈಗ ನೋಡ್ಬೋದು, ಗುಲಾಂ ಅಹಮದ್ ಶೇಖ್ ಅನ್ನುವಂಥವ್ರಿಗೆ ಸೇರಿದಂತಹ ಮನೆ ಇದಾಗಿರುವಂಥದ್ದು. ಈ ಮನೆಯನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಈಗಾಗಲೇ ಸೇನೆ ಮಾಡಿರುವಂಥದ್ದು. ರಾತ್ರಿ ಬಂದಂತಹ ಸೇನಾ ಸಿಬ್ಬಂದಿಗಳು ಏಕಾಏಕಿ ಈ ಮನೆಯನ್ನು ಧ್ವಂಸ ಮಾಡಿ ಹೋಗುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೇನಾ ಮೂಲಗಳಿಗೆ ಸಿಕ್ಕಿರುವಂತಹ ಮಾಹಿತಿಗಳ ಪ್ರಕಾರ ಗುಲಾಂ ಅಹಮದ್ ಶೇಖ್ ಭಯೋತ್ಪಾದಕರ ಸಂಪರ್ಕದಲ್ಲಿದ್ದ. ಆತ ಬೇರೆ ಬೇರೆ ಚಟುವಟಿಕೆಗಳನ್ನು ಕೂಡ ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಭಯೋತ್ಪಾದಕ ದಾಳಿ ಆಗ್ತಾ ಇದ್ದಂತೆ ಭಾರತ ಸರ್ಕಾರ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ. ಪಾಕಿಸ್ತಾನಕ್ಕೆ ಭಾರಿ ಹೊಡೆತವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಅದೇನು ಅಂದರೆ ಸಿಂಧೂ ಜಲ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಅಮಾನತು ಮಾಡುವಂತಹ ಕೆಲಸವನ್ನು ಮಾಡಿದೆ. ನಾವೀಗ ಸಿಂಧೂ ನದಿಯ ಜಲ ಒಪ್ಪಂದದಲ್ಲಿ ಮುಖ್ಯವಾಗಿ ಕಾಂಟ್ರಿಬ್ಯೂಟ್ ಮಾಡುವಂತಹ ಜೀಲಂ ನದಿಯ ಮುಂಭಾಗದಲ್ಲಿದ್ದೀವಿ. ಚಸ್ಮಾ ವೆರಿನಾಗ್ ಎನ್ನುವಂಥ ಆಳವಾದಂಥ ಪ್ರದೇಶದಲ್ಲಿ ಇದರ ಉಗಮ ಆಗುತ್ತೆ. ಅಲ್ಲಿಂದ ಇದು ಹುಟ್ಟಿ ಮುಂದೆ ಬೇರೆ ಬೇರೆ ಉಪನದಿಗಳ ಜೊತೆಗೆ ಪಾಕಿಸ್ತಾನ ಸೇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. 1960ರಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರು ಇನ್ನೂ ಗಡುವು ಆಯಿತು, ಹಾಗಾಗಿ ಭಾಳ ಜನ ಬಿಟ್ಟೋದ್ರು ದೇಶನ. ಕೆಲವರು ಇನ್ನೂ ಇದ್ದಾರೆ, ಅಲ್ಲಿಂದನೂ ಬಂದಿದ್ದಾರೆ ಕೆಲವರು. ಆಯಿತು, ದೀರ್ಘಾವಧಿ ವೀಸಾ 91 ಜನ ರಾಜ್ಯದಲ್ಲಿದ್ದಾರಂತೆ. ಯಾಕಿದ್ದಾರೆ ಅಂತ ಒಬ್ಬರು ಅಮಿತ್ ಶಾ ಅವರು ಮತ್ತು ನರೇಂದ್ರ ಮೋದಿ ಆಗಲಿ ಅಥವಾ BJPನವರಾಗಲಿ ಏನು ಇಲ್ಲದ ಭಾಷಣ ಎಲ್ಲ ಬಿಡ್ತಾ ಇರ್ತಾರಪ್ಪ ರೈಲನ್ನು. ಯಾರೀ ದೀರ್ಘಾವಧಿ ವೀಸಾ ಕೊಟ್ಟರು, ಯಾಕೆ ಕೊಟ್ರಿ, ಅವ್ರನ್ನ ಕಳಿಸಬಾರ್ದು ಅಂತಿದ್ಯಾ ಸರ್? ಯಾಕೆ ಒಬ್ರು ಉತ್ತರ ಕೊಡ್ತಾ ಇಲ್ಲ. ಅದು ರಿಯಾಯಿತಿ ಏನಕ್ಕೆ ಕೊಡ್ಬೇಕಲ್ಲ? ಮದುವೆ ಆದ್ರೂ ಅನ್ನೋ ರೀಸನ್ ನೀವು ಹೇಳಿದ ತಕ್ಷಣ ನಾವು ಕೇಳ್ಕೊಂಡು ಸುಮ್ಮನೆ ಬಿಡ್ಬೇಕಾ? ಕೇಳೋಂಗಿಲ್ಲ, ಪ್ರಶ್ನೆನೇ ಕೇಳಂಗಿಲ್ಲ ನಿಮ್ಮನ್ನು ವಾಪಸ್ ಯಾರುವೆ. ನಿಮ್ಮ ಮನೆ ಜೀತಿದಾಳಗಳ ನಾವು. ಒಳ್ಳೆ ಕಥೆ ಆಯ್ತಲ್ಲ ಇದು. ಅಲ್ಲೂ ಹಿಂಗೆ ಉತ್ತರ ಕೊಡ್ರಿ. ಯಾರು ಒಬ್ರು ಮಂತ್ರಿ, ಘನತೆ ವೆತ್ತ ಮಂತ್ರಿ ಅಥವಾ ಇವರು ತೇಜಸ್ವಿ ಸೂರ್ಯ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದೀರಲ್ಲಪ್ಪ. ಆಮೇಲೆ ಹೊಸ್ದಾಗಿ ಬಂದಿದ್ದಾರೆ ರಾಷ್ಟ್ರವಾದಿ ರಾಜಕಾರಣಿ ಶೋಭಾ ಮೇಡಮ್. ಕೊಡಿ ಮೇಡಮ್ ಉತ್ತರ. ಪಾಪ ರೆಸ್ಟ್ ತಗೊಂಡು ಬಂದಿದ್ದೀರಿ ಎಲ್ಲಿಂದನೋ. ಎಸ್
ಇನ್ನು ಆಕಸ್ಮಿಕವಾಗಿ ಪಂಜಾಬ್ನ ಅಂತಾರಾಷ್ಟ್ರೀಯ ಗಡಿರೇಖೆ ದಾಟಿದ ಬಿಎಸ್ಎಫ್ ಯೋಧ ಪೂನಂ ಸಾಹು ಅವರನ್ನ ಪಾಕಿಸ್ತಾನ ಸೇನೆ ವಶಕ್ಕೆ ಪಡ್ಕೊಂಡು 5 ದಿನ ಆಗಿದೆ, ಇನ್ನೂವರೆಗೂ ಬಿಟ್ಟಿಲ್ಲ. ಯೋಧನ ಪತ್ನಿ ರಜನಿ ಗರ್ಭಿಣಿಯಾಗಿದ್ದಾರೆ. ಗಂಡನನ್ನ ಬಿಡಿಸ್ಕೊಡಿ ಅಂತ ಅವರು ಅಂಗ್ಲಾಚ್ತಾ ಇದ್ದಾರೆ. ಈಗ ಪಂಜಾಬ್ನ ಗಡಿ ಫಿರೋಜ್ಪುರಕ್ಕೆ ಹೋಗಿ ಅಧಿಕಾರಿಗಳ ಜೊತೆ ಮಾಹಿತಿ ಕೇಳ್ತೀನಿ ಅಂತ ಹೇಳ್ಕೊಂಡಿದ್ದಾರೆ. ಆಲ್ ರೈಟ್. ಈ ಎಲ್ಲದರ ಮಧ್ಯೆ ಪಾಕಿಸ್ತಾನಕ್ಕೆ ಟರ್ಕಿಯಿಂದ ಒಂದಷ್ಟು ಶಸ್ತ್ರಾಸ್ತ್ರಗಳು ಬಂದಿದೆಯಂತೆ, ಚೈನಾ ಕೊಟ್ಟಿದ್ದಾರೆ. ಸಪೋರ್ಟ್ ಇದೆ. ಕೂಡ್ತಾರೆ ಕೂಡದೇ ಇರ್ತಾರ? ಆಶ್ಚರ್ಯ ಇಲ್ಲ ಅಂತ. ಅದನ್ನು ನಂಬಿಕೊಂಡು ನಾವು ಕೂರಕ್ಕಾಗತ್ತಾ? ರಷ್ಯಾ ಉಕ್ರೇನ್ ಮೇಲೆ ಯುದ್ಧಕ್ಕೆ ಹೋದಾಗ ಇಡೀ ಯುರೋಪಿಯನ್ ಬ್ಲಾಕು ಶಸ್ತ್ರಾಸ್ತ್ರ ಅಮೆರಿಕಾನು ಸೇರಿ ಕೊಟ್ರು. ಅದಕ್ಕೆ ರಷ್ಯಾ ಅಂತ ಕುತ್ಕೊಂಡ್ಬಿಡ್ತಾ? ತಾನು ಯುದ್ಧ ತಾನು ಮಾಡ್ತು, ತನ್ನ ಸಾಮರ್ಥ್ಯ ತೋರಿಸ ಅಷ್ಟೇ. ಈಗ ತೈವಾನ್ಗೆ ಅಮೆರಿಕ ಏನು ಕೊಂಚಾಸ್ತ್ರ ಕೊಟ್ಟಿದೀಯಾ? ಏನು ಚೈನಾ ಗಡ 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 ಅಂತ ಕೂತ್ಬಿಟ್ಟಿದೀಯಾ? ತನ್ನ ಯುದ್ಧ ತಾನು ಮಾಡುತ್ತೆ. ಹಾಗೆ ನಮ್ಮ ಯುದ್ಧ ನಾವು ಮಾಡಬೇಕು. ಯಾರ್ಯಾರಿಗೆ ಸಪೋರ್ಟ್ ಯಾವನಿಗೆ ಬೇಕಾದ್ರೂ ಸಪೋರ್ಟ್ ಕೊಟ್ಕೋಬೋದು. ಎಸ್, ಗ್ಯಾರಂಟಿ. ಯಾರು ನೋಡದೆ ಹೋಗಿದ್ರು ಕಪ್ಪಾಳ ಕೊಡಿಸ್ಕೊಳ್ಳೋರು. ಇವ್ರುವೆ ಎಚ್ಚೆತ್ಕೊಬಿಟ್ರು, ಅಲರ್ಟ್ ಆಗ್ಬಿಟ್ರು. ರೈಲ್ವೆ ನೇಮಕಾತಿ ಪರೀಕ್ಷೆ ಸಂದರ್ಭದಲ್ಲಿ ಮಂಗಳಸೂತ್ರ ಧರಿಸಿದ್ರೆ ಪರೀಕ್ಷೆಗೆ ಅವಕಾಶ ಇಲ್ಲ, ಮಂಗಳಸೂತ್ರ ಜನವರ ಇಲ್ಲ ಅಂತೆಲ್ಲ ಇತ್ತಂತೆ, ರೂಲಲ್ಲೇ ಇತ್ತಂತೆ. ಪೂರ್ಣಿಕ್ ಯಾರೋ ನೋಡಿದ್ದಾರೆ, ಬಚಾವ್ ಕೇಂದ್ರ ಸರ್ಕಾರ. ಸೋಮಣ್ಣ ಅವರು ಇಮಿಡಿಯೇಟ್ಲಿ ಎಲ್ಲರಿಗೂ ಮಾತಾಡಿ ಅದೆಲ್ಲ ತೆಗ್ಸಾಕ್ಸಿ ಈಗ ಆದೇಶ ಹೊರಡಿಸಿದಾರಂತೆ. ಅವೆಲ್ಲ ಏನೂ ಇಲ್ಲ, ಆ ಥರ ಯಾವ ಸಂಸ್ಕೃತಿಯ ಬಿಂಬಿಸೋದಕ್ಕೆಲ್ಲ ಯಾರು ತೊಂದರೆ ಕೊಡೋಂಗಿಲ್ಲ, ನೋ ಅಂದ್ಬಿಟ್ಟು ಹೇಳ್ಬಿಟ್ಟಿದಾರಂತೆ. ಬಚಾವ್ ಯಾರು? ರೈಲ್ವೆ ಡಿಪಾರ್ಟ್ಮೆಂಟ್. 26/11 ಮುಂಬೈ ದಾಳಿಯ ಸೂತ್ರಧಾರ ತಾಹೂರ್ ರಾಣಾನನ್ನ ಎನ್ಐಎ 12 ದಿನ ಕಸ್ಟಡಿಗೆ ಪಡ್ಕೊಂಡಿದೆ. ಘಟನೆ ಸಂಭವಿಸಿ 17 ವರ್ಷಗಳಾಗಿದೆ. ಹಾಗಾಗಿ ಆರೋಪಿಯನ್ನು ವಿವಿಧ ಸ್ಥಳಗಳಿಗೆ ಕರೆದೊಯ್ದು ಮಹಜರು ಮಾಡಬೇಕು ಅಂತ ಎನ್ಐಎ ಪರ ವಕೀಲರು ವಾದವನ್ನ ಮಾಡಿದರು. ಯುಕ್ರೇನ್ ವಿರುದ್ಧ 2 ವರ್ಷದಿಂದ ನಡೀತಿದೆ ಯುದ್ಧ ರಷ್ಯಾದು. ಅದಕ್ಕೆ ಈಗ ಪುಟಿನ್ ಒಂದು 3 ದಿನದ ಕದನ ವಿರಾಮ ಕೊಟ್ಟಿದ್ದಾರಂತೆ. ಯಾಕೋ ಎಲ್ಲರಿಗೂ ರಜಾನ ಹೆಂಗೆ? ಅದು ಸೇನಾ ವಿಜಯೋತ್ಸವ 80ನೇದವ್ರದ್ದು, ಮೇ 8ರಿಂದ 11. ಏನೋ ಮೋದಿನ ಕರೆದಿದ್ದಾರೆ ಇದಕ್ಕೆ ಅಂತಿತ್ತಲ್ಲ, ಏನೋ ಗೊತ್ತಿಲ್ಲ. ಇನ್ನು ಉಕ್ರೇನ್ ವಶಪಡಿಸಿಕೊಂಡಿದ್ದ ಪಶ್ಚಿಮ ರಷ್ಯಾದ ಕುರ್ಡ್ಸ್ ಪ್ರಾಂತ್ಯವನ್ನು ಮರು ವಶಪಡಿಸ್ಕೊಂಡಿದ್ದೀವಿ ಅಂತ ರಷ್ಯಾ ಪ್ರಕಟಿಸಿದೆ. ಬಹಳ ಆಶ್ಚರ್ಯಕರ ರೀತಿಯಲ್ಲಿ ಯುಕ್ರೇನ್ ಆರ್ಮಿ ಮುನ್ನುಗ್ಗಿ ಈ ಪ್ರಾಂತ್ಯವನ್ನು ರಷ್ಯಾದಿಂದ ವಶಪಡಿಸ್ಕೊಂಡಿತ್ತು. ಇಟ್ ವಾಸ್ ಆ್ಯಕ್ಚುಲಿ ಕನ್ಸಿಡರ್ಡ್ ಆಸ್ ಎ ಮಿಲಿಟರಿ ಸೆಟ್ ಬ್ಯಾಕ್ ಇದು ರಷ್ಯಾಗೆ ಅವತ್ತಿನ ದಿನ. ಇದಾದಾಗ ಈಗ ವಾಪಸ್ ತೊಗೊಂಡಿದ್ದಾರೆ ಅವರು. ಆ ವಾಪಸ್ ತಗೊಳ್ಳೋ ಪ್ರಯತ್ನದಲ್ಲಿ ಉತ್ತರ ಕೊರಿಯಾದ ಯೋಧರು ವಿಪರೀತವಾದ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ನೇರವಾಗಿ ದೇ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ದಿ ವಾರ್. ಅಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಈ ಮಧ್ಯೆ ಟ್ರಂಪ್ ಹೇಳಿದ್ದಾರೆ, ಕ್ರೈಮಿಯಾ ಎಲ್ಲ ಕೇಳಂಗಿಲ್ಲಪ್ಪ ನೀವು ಉಕ್ರೇನ್ನವರು, ಅದು ಹೋಯ್ತು ಬಿಡ್ರೆ 12 ವರ್ಷದಿಂದೇನೆ. ಇದೆಲ್ಲ ಅರ್ಥ ಏನು? ಯೂಸ್ಲೆಸ್ ಪೆಲ ಪಾಕಿಸ್ತಾನ. ಸುಮ್ಮನೆ ಆ POKನ ಬಿಟ್ಕೊಟ್ಬಿಟ್ಟು ಮರ್ಯಾದೆಯಿಂದ ತಿನ್ನಕ್ಕೆ ಅನ್ನ ಇಲ್ಲ, ಗ್ಯಾಸ್ ತಗೊಳಕ್ಕೆ ಪಾಪ ಕಷ್ಟ ಜನಕ್ಕೆ, ರೊಟ್ಟಿ ಮಾಡೋಕ್ಕಾಗಲ್ಲ, ಭಿಕ್ಷೆ ಬೇಡ. ನವಾಜ್ ಶರೀಫ್ ಹೇಳಿರೋದು, ನಾನಲ್ಲ. ತಿಂಗಳ $1 ಬಿಲಿಯನ್ ಭಿಕ್ಷೆ ಬೇಡ್ಕೊಂಬರ್ಬೇಕು ಅಂದರೆ ಎಲ್ಲಿಂದ ತರೋಣ ಅಂತ ಅವ್ರು ಹೇಳಿರೋದು. ಎಲ್ಲ ಬಾಯಿಗೆ ಬಂದಂಗೆ ರೇಟ್ಸ್, ಜನ ಸತ್ತೋಗಿದ್ದಾರೆ ಪಾಪ ಅಲ್ಲಿ ಜೀವನ ನಡೆಸೋದು. ಅಂಥದ್ರಲ್ಲಿದ್ದಾಗ ಸುಮ್ಮನೆ ಆ POKನ ಬಿಟ್ಕೊಟ್ಬಿಟ್ಟು ನೆಮ್ಮದಿಯಾಗಿರಿ ಅಪ್ಪ ಲೇ ಅಪೀಸಾ ಅಂತ. ಅವ್ನು ಯಾರೋ ಪಪೀಸಾ ಯಾರೋ ಇದಾನಲ್ಲಪ್ಪ, ಅವನೆಲ್ಲ ಬೇಕಾದ್ರೆ ಇಲ್ಲಿ ಇರಿ, ಇದ್ರ ವಿಷ ತಗೊಂಡು ಸಾಯಿರಿ ಅಂತ ಹೇಳ್ಬಿಟ್ಟತ್ಲ ಕಡೆಗೆ ಕೈ ತೊಳಕಂಡು. ನಮ್ಮ ಮೋದಿ ಸಿಂಧುಗೂ ಬರಲ್ಲ, ಇಂಡಸ್ಗೂ ಬರಲ್ಲ, ನಿಮ್ಗೆ ನಮ್ಗೆ ಅಷ್ಟೇ ಸಾರಳ. ಈಗ ಇದರಿಂದ ಪಾಕಿಸ್ತಾನಕ್ಕೆ ಸಿಕ್ಕಿದ್ದೇನ್ರಪ್ಪ 50 ವರ್ಷದಿಂದ? ಏನು ಸಿಕ್ತಾರಪ್ಪ ನಿಮಗೆ? ನೆಮ್ಮದಿ ಆದರೂ ಇದೆಯಾ? ದಿಸ್ ಇಸ್ ವಾಟ್ ನವಾಜ್ ಶರೀಫ್ ಹೇಳೋದು. ವಾಜಪೇಯಿ ಸರ್ಕಾರ ಇದ್ದಾಗ ಅವ್ರ ಹತ್ರ $1 ಬಿಲಿಯನ್ ಇರಲಿಲ್ಲ. $1 ಬಿಲಿಯನ್ ಇಲ್ಲ, ಸುಳ್ಳದು. ಕಡಿಮೆ ಇತ್ತು ಫಾರಿನ್ ರಿಸರ್ವ್ಸ್, ಒಪ್ಕೋತೀನಿ ಬೇಕಾರೆ. ಇರಲಿಲ್ಲ. ಈಗ ನೋಡ್ರಿ ಅವ್ರ ಹತ್ರ $600-700 ಬಿಲಿಯನ್ ಕೂತಿದೆ ಹೋಗಿ ರಿಸರ್ವ್ಸು, ಫಾರಿನ್ ಕರೆನ್ಸಿ ಅಂತ. ಯಾಕಪ್ಪ ಏನಪ್ಪ ಸಿಕ್ತು ಪಾಕಿಸ್ತಾನಕ್ಕೆ? ಎಸ್.